ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ನಮಗೆ ಈ ವಿಷಯದ ಬಗ್ಗೆ ಏನೂ ಗೊತ್ತಿಲ್ಲ. ಇವತ್ತೇ ನನ್ನ ಮನೇಲಿ ಈ ವಿಚಾರನ ಮಾತಾಡ್ತೀನಿ. ಹಾಗೆ ಮಗು ನೋಡಿ, ನೀವು ನಿಮ್ಮ ಅತ್ತೆ ಜೊತೆ ಮಾತಾಡಿದ್ರು ಸರಿ, ಬಿಟ್ರು ಸರಿ, ನಾನ್ ಮಾತ್ರ ಈ ವಿಷಯನ ಸುಮ್ಮನೆ ಬಿಡೋದೇ ಇಲ್ಲ. ನನ್ನ ಮಗು ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನನ್ನ ಮಗಳು ಕ್ಷಣ ಕ್ಷಣ ಅನುಭವಿಸ್ತಾ ಇರೋ ನೋಗೆ ನಿಮ್ಮತ್ತೆ ಹೀಗ್ ಮಾಡಬಾರ್ದಾಗಿತ್ತು ಅಂತ ಪ್ರತಿ ಕ್ಷಣನೂ ನರಳಬೇಕು. ಹಾಗ್ ಮಾಡೇ ಮಾಡ್ತೀನಿ. ನಿಮ್ಮಂಥ ದೊಡ್ಡವ್ರನ್ನ ಎದುರಾಕೊಳ್ಳೋ ಶಕ್ತಿ ನಮಗಿಲ್ಲ ಮೇಡಮ್. ಹಾಗಂತ ನನ್ನ ಮಗಳನ್ನ ಕಳ್ಕೊಳ್ಳೋದಕ್ಕೂ ನನಗೆ ಇಷ್ಟ ಇಲ್ಲ. ಈಗ ನನ್ನ ಬೇಡಿಕೆ ನಿಮ್ಮ ಹತ್ರ ಇಷ್ಟೇ, ಮಾಡಿದ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಆಗಬೇಕು. ಮತ್ತೆ ಈ ಥರ ಯಾರಿಗೂ ಆಗಬಾರ್ದು. ನೀವೇ ನಮಗೆ ನ್ಯಾಯ ಕೊಡ್ತೀರಾ ಅಂತ ನಂಬಿದ್ದೀನಿ. ನೀವೇನು ಯೋಚನೆ ಮಾಡಬೇಡಿ. ತಾಯಿ ಸಂಕಟ ಏನು ಅನ್ನೋದು ನನಗೂ ಚೆನ್ನಾಗಿ ಅರ್ಥ ಆಗುತ್ತಮ್ಮ. ನೀವೇನು ಹೆದರ್ಕೋಬೇಡಿ. ಯಾರು ನಿಮ್ಮ ಜೊತೆ ಇರ್ತಾರೋ ಇಲ್ವೋ, ಆದರೆ ದೇವರು ಖಂಡಿತವಾಗ್ಲೂ ನಿಮ್ಮ ಜೊತೆ ಇರ್ತಾನೆ. ಈ ತಪ್ಪು ನಮ್ಮ ಅತ್ತೆಯಿಂದಾನೇ ಆಗಿದ್ರೆ ಅವ್ರು ಅದಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕಾಗುತ್ತೆ. ನೀವೇನು ಯೋಚನೆ ಮಾಡಬೇಡಿ, ಮಗು ಹುಷಾರಾಗ್ತಾಳೆ. ಡ್ಯಾಡ್. ಓ ಸಿಂಧು, ಏನಮ್ಮ ಹಾಸ್ಪಿಟ್ಲಲ್ಲಿ? ಡ್ಯಾಡ್, ಅದು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಲ್ಲಿ ಮಗು. ಅಲ್ಲಮ್ಮ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಅಂದ್ರೆ ನಿಮಗೆ ವಿಷಯ ಗೊತ್ತಿತ್ತಾ? ಮತ್ ಯಾಕೆ ಡ್ಯಾಡ್ ನನಗೇನು ಹೇಳಲೇ ಇಲ್ಲ? ಏನಂತ ಹೇಳಿಮ್ಮ? ಅದು ಅತ್ತೆ ಆಕ್ಸಿಡೆಂಟ್ ಮಾಡಿ ಕಾರ್ ನಿಲ್ಲಿಸ್ದೆ ಹೋದ್ರಂತೆ, ನಿಜನಾ? ಹೌದಮ್ಮ, ಮಗುಗೆ ಆಕ್ಸಿಡೆಂಟ್ ಆಗಿದ್ದ ಕಾರು ವಸುಂಧರಾ ಅವ್ರದ್ದೆ. ನಾನು ಅದೇ ದಾರಿಯಲ್ಲಿ ಆಫೀಸ್ ಹೋಗ್ತಿದ್ದೆ. ಆಗ ಈ ಘಟನೆ ನೋಡಿದೆ. ಅಲ್ಲಮ್ಮ, ನಿನಗೆ ಈ ವಿಷಯ ಹೇಗೆ ಗೊತ್ತಾಯ್ತು? ಲತಕ್ಕನೇ ಕಾಲ್ ಮಾಡಿ ಹೇಳಿದ್ರು ಡ್ಯಾಡ್. ಪಾಪ ಅವ್ರಿಗೆ ತುಂಬಾ ನೋವಾಗಿದೆ. ಎಷ್ಟಾದ್ರೂ ಹೆತ್ತು ಕರಳಲ್ಲಮ್ಮ. ಡ್ಯಾಡ್, ಡಾಕ್ಟರ್ ಏನ್ ಹೇಳ್ತಿದ್ದಾರೆ? ಡಾಕ್ಟರ್ ಏನಮ್ಮ ಹೇಳ್ತಾರೆ, ಒಟ್ನಲ್ಲಿ ನಮ್ ಕೇರ್ಲೆಸ್ನೆಸ್ ಇಂದ ಒಂದು ಮಗು ಜೀವ ಇವಾಗ ಅಪಾಯದಲ್ಲಿದೆ. ಆದ್ರೂ ಈ ವಿಷಯನ ನೀವು ನನಗೆ ಹೇಳ್ಬೇಕಾಗಿತ್ತು ಡ್ಯಾಡ್. ಅಲ್ಲಮ್ಮ, ನಿಂಗೆ ಯಾಕೆ ಹೇಳಬೇಕು? ಬೇರೆಯವ್ರ ಕಷ್ಟನ ನೀ ತಗೊಂಡು ನೀ ಸಫರ್ ಮಾಡ್ತೀಯ, ಅದ್ ಬೇಕಾ? ಇವಾಗ್ಲೂ ಯಾಕೆ ಬಂದಿದ್ಯಾ ಇಲ್ಲಿಗೆ? ನನ್ನನ್ನ ಕಾಯೋದಿಕ್ಕೆ ಅಂತಾನೆ ಯಾವಾಗ್ಲೂ ನೀವು ನನ್ನ ನೆರಳಿನ ತರ ಜೊತೆಲೇ ಇರ್ತೀರಾ ಅಲ್ವಾ ಡ್ಯಾಡ್? ಈಗ ನೀನು ವಸುಂಧರಾ ಅವ್ರಿಗೆ ಈ ವಿಷಯ ಹೇಳಿದ್ಯಾ? ಅದೇ ಗೊತ್ತಾಗ್ತಿಲ್ಲ. ಅತ್ತೆ ನನ್ನ ಮಾತನ್ನ ಕೇಳಲ್ಲ. ಅದು ಅಲ್ದೆ ಮನೇಲೀಗ ಬೇರೆನೆ ಪರಿಸ್ಥಿತಿ ಇದೆ. ಏನ್ ಮಾಡ್ಬೇಕು, ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀನೇನು ಮಾತಾಡ್ಬೇಡಮ್ಮ, ಮಾತಾಡ್ಬೇಡ. ಸದ್ಯಕ್ಕೆ ಸುಮ್ಮನೆ ಇರು. ಅಲ್ಲಮ್ಮ, ನಿನ್ ನಂಬರ್ ಅವ್ರಿಗೆ ಹೇಗೆ ಸಿಕ್ತು? ಯಾರು ಕಾಂಟ್ಯಾಕ್ಟ್ ಮಾಡಿದ್ರು? ಅದನ್ನೆಲ್ಲ ನಾನು ಕೇಳಲಿಲ್ಲ. ಅವ್ರಿರೋ ಸಂಕಟಕ್ಕೆ ವಸುಂಧರಾ ಮೇಡಮ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ಓಕೆ ಮಾ, ನೀನು ದಯವಿಟ್ಟು ಸುಮ್ಮನೆ ಇರು. ಮನೇಲಿ ಈ ವಿಷಯ ನೀನೇನು ಮಾತಾಡಕ್ಕೆ ಹೋಗ್ಬೇಡ. ವಸುಂಧರಾ ಅವರೇ ಈ ವಿಷಯದ ಬಗ್ಗೆ ಹೇಳೋವರೆಗೂ ಕಾಯೋಣ. ಡ್ಯಾಡ್ ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ ಅಂತ ಹೇಳಿದ್ದಾರೆ. ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಆದ್ರೆ ನಾನು ತಡಿಯಕ್ಕಾಗದೆ ವಿರಾಟಿಗೆ ಹೇಳ್ಬಿಟ್ರೆ? ಸಿಂಧು ಅವರೇ, ಎಲ್ಲಿ ಹೋಗಿದ್ರಿ? ಏನಾಯ್ತು? ಯಾಕೆ ಮುಖ ಇಷ್ಟೊಂದು ಬಾಡಿದೆ? ಎಲ್ಲಿ ಹೋಗಿದ್ರಿ? ಎಲ್ಲಿಂದ ಬರ್ತಿದ್ದೀರಾ? ವಿರಾಟ್, ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ? ಕೇಳಿ. ಅದು ಕಾರಲ್ಲಿ ಹೋಗ್ಬೇಕಾದ್ರೆ ಪುಟ್ಟಹಣಿ ನಾಯಿ ಮರಿ ಅಡ್ಡ ಬಂದ್ರೆ
ಏನನ್ಸುತ್ತೆ? ಪಾಪ ಅನ್ಸುತ್ತೆ. ಆ ಚಿಕ್ಕ ನಾಯಿ ಮರಿ ಸೇಫ್ ಆಗಿ ರೋಡ್ ಕ್ರಾಸ್ ಮಾಡಲಿ ಅಂತ ಬ್ರೇಕ್ ಹಾಕ್ತೀನಿ. ಇನ್ ಕೇಸ್ ಆಕ್ಸಿಡೆಂಟ್ ಆಗ್ಬಿಟ್ರೆ? ಹಾಸ್ಪಿಟಲ್ಗೆ ಸೇರಿಸೋ ಪ್ರಯತ್ನ ಮಾಡೇ ಮಾಡ್ತೀನಿ. ನಮ್ಮಲ್ಲಿ ಎಷ್ಟೋ ಜನಕ್ಕೆ ಗಾಡಿ ಬ್ಯಾಲೆನ್ಸ್ ತಪ್ಪಿ ಪ್ರಾಣಿಗಳಿಗೆ ಗುದ್ದಿದ್ರೆ ಅದನ್ನು ಹಾಸ್ಪಿಟಲಿಗೆ ಸೇರಿಸ್ತಾರೆ. ಅದಾಗಿಲ್ಲ ಅಂದರೆ ಗಾಡಿನ ಪಕ್ಕಕ್ಕೆ ನಿಲ್ಲಿಸಿ ಏಟಾಗಿರೋ ಪ್ರಾಣಿನ ರಸ್ತೆ ಬದಿ ಕರ್ಕೊಂಡು ಬಂದು ನೀರು ಕುಡಿಸ್ತೀವಿ. ಅಪ್ಪಿತಪ್ಪಿ ಪ್ರಾಣಿ ಸತ್ತೋಗಿದ್ರೆ ನನಗಷ್ಟೇ ಬೇಕಾಗಿರೋದು. ಪ್ರಾಣಿಗಳಿಗೆ ಅಷ್ಟು ಜವಾಬ್ದಾರಿ ತಗೊಳ್ಳುವಾಗ ಇನ್ನು ಮನುಷ್ಯರಿಗೆ ಗುದ್ದಿದ್ರೆ ಏನ್ ಮಾಡ್ಬೇಕು? ಅಂಥವ್ರನ್ನ ಯಾವುದೇ ಕಾರಣಕ್ಕೂ ಬಿಡದೆ ಪೊಲೀಸ್ ಕೇಸ್ ಹಾಕಬೇಕು. ಹೌದು ಸಿಂಧು ಅವರೇ, ಈಗ ಅಂಥದ್ದೇನಾಯ್ತು? ನಿಜ ಹೇಳಿದ್ರೆ ನೀವು ಕೋಪ ಮಾಡ್ಕೊಳ್ಳಲ್ಲ ತಾನೆ? ಇಲ್ಲ ಹೇಳಿ. ನಿನ್ನೆ ಒಂದ್ ಮಗುಗೆ ಆಕ್ಸಿಡೆಂಟ್ ಆಗಿ ಆ ಮಗು ಈಗ ಸಾವು ಬದುಕಿನ ನಡುವೆ ಹೋರಾಡ್ತಿದೆ. ಆ ಮಗು ಅಮ್ಮ ಅಪ್ಪ ಸಂಕಟ ಪಡೋದು ನೋಡ್ತಿದ್ರೆ ನನ್ಗೆಷ್ಟು ಭಯ ಆಗಿತ್ತು ಗೊತ್ತಾ? ಆಕ್ಸಿಡೆಂಟ್ ಮಾಡಿದವ್ರ ಮೇಲೆ ಕಂಪ್ಲೇಂಟ್ ಕೊಡಬೇಕು ತಾನೆ? ಕಂಪ್ಲೇಂಟ್ ಕೊಟ್ರೆ ತಪ್ಪಾಗಲ್ವಾ? ಅವ್ರು ಮಾಡಿರೋದು ಪಾಪದ ಕೆಲಸ ಅಂದಮೇಲೆ ಕಂಪ್ಲೇಂಟ್ ಕೊಡೋದು ಯಾಕೆ ತಪ್ಪಾಗುತ್ತೆ? ಹಾಗಿದ್ರೆ ಮೇಡಮ್ ಮೇಲೆ ಕಂಪ್ಲೇಂಟ್ ಕೊಡ್ಬೋದಾ? ವಾಟ್? ಮಾಮ್ ಆಕ್ಸಿಡೆಂಟ್ ಮಾಡಿದಾರಾ? ಸಿಂಧು ಅವರೇ, ತಮಾಷೆಗೂ ಹೀಗೆ ಮಾತಾಡ್ಬಿಡಿ. ನಾನ್ ನಿಜಾನೇ ಹೇಳ್ತಿದ್ದೀನಿ ವಿರಾಟ್. ಮೇಡಮ್ ಮತ್ತೆ ಭವಾನಿ ಅಕ್ಕ ಇದನ್ನ ಹೇಗ್ ಸರಿ ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ಮಾಮ್ ಬರಲಿ ಮಾತಾಡೋಣ. ಆದರೂ ಯಾಕೋ ನನಗೆ ಮಾಮ್ ಹೀಗೆ ಮಾಡಿರಲ್ಲ ಅನಿಸ್ತಿದೆ. ಅಂದ್ರೆ ನಾನು ಹೇಳಿದ್ದು, ಅಲ್ಲಿ ನೋಡ್ಕೊಂಡು ಬಂದಿದ್ದು, ಆ ಮಗು ಅವ್ರಮ್ಮ ಅಳ್ತಾ ಇದ್ದಿದ್ದು, ಅದೆಲ್ಲ ಇನ್ನೂ ನನ್ನ ಕಿವಿಲಿ ಹಾಗೆ ಕೇಳಿಸ್ತಾ ಇದೆ ವಿರಾಟ್. ಆ ತಾಯಿ ಸಂಕಟನ ನೋಡೋದಕ್ಕಾಗ್ತಿಲ್ಲ. ಅದ್ರ ಜೊತೆಗೆ ವಸುಂಧರಾ ಮೇಡಮ್ಮೇ ಪೊಲೀಸ್ಗೆ ಕಾಲ್ ಮಾಡಿ ಈ ವಿಷಯ ಕೇಸ್ ಆಗಬಾರ್ದು ಅಂತ ಹೆದರ್ಸ್ತಿದಾರಂತೆ. ಸಿಂಧು ಅವರೇ, ನಂಗೆ ಸ್ವಲ್ಪ ಟೈಮ್ ಕೊಡಿ. ಮಾಮ್ ಬಂದಮೇಲೆ ಎಲ್ಲ ವಿಚಾರಿಸೋಣ.